ನೆಮ್ಮದಿಯಾದಂಥ ಜೀವನ ಸಾಗಲಿ ಅಂತ ಭಗವಂತನಲ್ಲಿ ಹಾರೈಸೋಣ. ನಮ್ಮ ಮತ್ತು ನಾಳೆ ದಿವಸ ರಂಜಾನ್ ಹಬ್ಬದ ಇದೆ. ರಂಜಾನ್ ಹಬ್ಬದ ಎಲ್ಲ ನಮ್ಮ ಮುಸಲ್ಮಾನ್ ಬಂಧುಗಳಿಗೆ ಮತ್ತು ನಮ್ಮ ಎಲ್ಲ ಸ್ನೇಹಿತರಿಗೂ ಉಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನ ಹೇಳುತ್ತಾ ಮುಂದೆ ಮತ್ತೇನೈತಿ ನಾಳೆ ನಾಳೆ ನಿಮಗೆ ಗೊತ್ತಿದ್ದಂಗೆ ನಮ್ಮ ಮೈಸೂರು ಸೀಮೆನೆಗೆ ಮುಂಚಿನಿಂದಲೂ ಚಂದ್ರನ ದರ್ಶನ ಮಾಡಿ ರಂಜಾನ್ ಹಬ್ಬ ಆಗಲಿ ಉಗಾದಿ ಹಬ್ಬ ಆಗಲಿ ಆಚರಣೆ ಮಾಡೋದು ಸಂಪ್ರದಾಯ. ಈಗ ರಂಜಾನ್ ಹಬ್ಬನೂ ನಾಳೆ ನೋಡ್ತಾರೆ, ಚಂದ್ರ ಕಾಣುತ್ತೆ. ಇವತ್ತೇನು ಕಾಣಲಿಲ್ಲ ಚಂದ್ರ. ಆ ನಿಟ್ಟಿನಲ್ಲಿ ನಾಳೆ ದಿವಸ ಹಬ್ಬ ಮಾಡಿ ಇವತ್ತೆಲ್ಲ ಬೇವು ಬೆಲ್ಲ ಎಲ್ಲ ಉಂಡು ನಾಳೆ ಹೋಳಿಗೆಯನ್ನು ಉಂಡು ಒಳ್ಳೆಯ ಹಬ್ಬವನ್ನು ಆಚರಣೆ ಮಾಡೋಣ. ಶುಭ ಸುದ್ದಿ ಸಿಗುತ್ತೆ. ನಾಳೆ ಏನೋ ಸೇರ್ತಾ ಇದಾರಂತೆ. ನಾಳೆ ನಾಡದ್ದು ಶನಿವಾರಕ್ಕೆ ಗೊತ್ತಾಗುತ್ತೆ ನೋಡಪ್ಪ. ಶನಿವಾರ ಏನಾಗುತ್ತೆ ಅಂತ. ಶನಿವಾರಕ್ಕೆ ಫೈನಲ್ ಆಗುತ್ತೆ. ನಮ್ಮ ಇವತ್ತು ನ್ಯೂಸ್ನಲ್ಲಿ ನೋಡಿದೆ, ನಮ್ಮ BJPಯಿಂದ ನಮ್ಮ ಇವರು ಶ್ರೀನಿವಾಸ್ ಅವರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ. ಅವರು ಒಳ್ಳೆಯ ಸ್ನೇಹಿತ, ಒಳ್ಳೆಯ ನಕ್ಕಂತ ಚುನಾವಣೆ ಮಾಡೋಣ. ಒಳ್ಳೆಯ ಸ್ನೇಹ ಭಾವದಿಂದ ಚುನಾವಣೆ ಮಾಡೋಣ. ಮಾಡಿ ಯಾವ ಗೆಲುವು ಸೋಲು ಅನ್ನೋದು ಸೆಕೆಂಡ್ರಿ. ಒಳ್ಳೆಯ ದಾವಣಗೆರೆ ಜನತೆಗೆ ಒಳ್ಳೆಯ ಒಂದು ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ಒಳ್ಳೆಯ ಸ್ನೇಹ ಪ್ರೇಮ ವಿಶ್ವಾಸದಿಂದ ಪ್ರೀತಿ ವಿಶ್ವಾಸದಿಂದ ಇದ್ದು ನಮ್ಮ ಯಾರ ಅಭ್ಯರ್ಥಿ ಆದ್ರೂ ನಮ್ಮ ಅಭ್ಯರ್ಥಿನ ಗೆಲ್ಲಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಗೊತ್ತಿಲ್ಲಪ್ಪ ನನಗೆ, ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ. ಮೀಟಿಂಗಿನ ಬಗ್ಗೆ ನಿನ್ನೆ ಕರೆದಿದ್ರು, ನಿನ್ನೆ ನನಗೆ ಹೇಳಿದರು. ನಾವೇ ಅಟೆಂಡ್ ಮಾಡ್ತೀವಿ ಅಂದರು. ಆಯ್ತು ಮಾಡ್ರಪ್ಪ, ನೀವೇ ಮಾಡಿರಿ ಅಂದೆ. ಯಾಕಂದರೆ ಅಭ್ಯರ್ಥಿ ಪರವಾಗಿ ಹೇಳ್ಬೇಕು ಮಾಡಬೇಕು ಅನ್ನೋದು ಬೇಡ. ನೀವು ಏನು ಡಿಸಿಷನ್ ತಗೊಂಡ್ರು ನಮಗೆ ಸ್ವಾಗತ ಐತಿ ಅಂತ ಹೇಳಿ. ಸಾಕಷ್ಟು ಗೊಂದಲ ಆಯಿತು ಸರ್. ಇಲ್ಲಪ್ಪ, ಯಾವುದು ಏನು ಟಿಕೆಟ್ ಕೊಡಬೇಕು ಅಂತ ಸಾಕಷ್ಟು ಗೊಂದಲ ಎಲ್ಲಿ ನಿಮ್ಮ ಕಾಂಗ್ರೆಸ್ ಆಫೀಸಲ್ಲಿ ನೋಡು, ಎಲ್ಲರೂ ಟಿಕೆಟ್ ಆಸ್ಪಿರೆಂಟ್ಸ್ ಇದ್ದಾರೆ. ಅದ್ರಾಗ ಏನೈತಿ, ಟಿಕೆಟ್ ಯಾರಿಗೆ ಕೊಟ್ಟರು ದುಡಿಯೋಣ. ನಾನು ನೋಡಿದೆ, ಸ್ವಲ್ಪ ಜನ ನಮ್ಮ ಪಾರ್ಟಿಯಾಗೆ ಇಲ್ಲ ಅಂತಾರೆ. ಕಾಂಗ್ರೆಸ್ ಪಕ್ಷದಾಗೆ ಇಲ್ಲ, ಹೊಸ ಮುಗ್ಗಳದವು. ಅವು ಯಾವಾಗ ಬಂದು ಏನೋ ನನಗೂ ಗೊತ್ತಿಲ್ಲ. ಇಲ್ಲೇ ಅದ್ರ ಕೇಳ, ಅವ್ರಿಗೆ ಕೇಳ. ಗಲಭೆ ಎಲ್ಲಿ ನಡೀತದೆ ಬರಪ್ಪ, ಗಲಭೆ ಪ್ರಶ್ನೆ ಇಲ್ಲ. ಏನಂತ ಸಮರ್ಥ ಅವರು ಬಿಜೆಪಿಯಿಂದ ಟಿಕೆಟ್ ಪಡೆದ್ರು ಏನು ಆಶ್ಚರ್ಯ ಇಲ್ಲ. ಅವ್ರನ್ನೇ ಕೇಳ್ಬೇಕು. ಈಗ ಅವ್ರನ್ನೇ ಕೇಳ್ಬೇಕು. ಇನ್ನೂ ಮದುವೆ ಆಗಿಲ್ಲಲ್ಲ, ಅದಕ್ಕೆ ಹಂಗೆ ಹೇಳಿರ್ಬೇಕು. ಅಲ್ಲ, ಮೊದಲಿಂದ ಬಗ್ಗೆ ಮಾತಾಡ್ತಾ ಇದ್ರು ಯಾರು? ಯತ್ನಾಳ್ ಅವರು. ಏನಂತ? ಶಾಮನೂರು ಶಿವಶಂಕರಪ್ಪ ಅವ್ರ ಫ್ಯಾಮಿಲಿ, ಯಡಿಯೂರಪ್ಪ ಫ್ಯಾಮಿಲಿ ಹೊಂದಾಣಿಕೆಯಿಂದಾನೆ ಚುನಾವಣೆ ಮಾಡ್ತಾ ಇದೆ. ಸುಳ್ಳು. ಪ್ರಚಾರದಲ್ಲಿ ತಗೊಂಡಿದಾರಲ್ಲ, ಹಳ್ಳಿ ತಿರುಗಾಡ್ತಿದ್ದಾರೆ. ಗೊತ್ತಿಲ್ಲಪ್ಪ ನನಗೆ. ಎಲ್ಲಿ ಬಿಡ್ತಾರೆ? ಇಲ್ಲಿ ಅದಾರಲ್ಲ ಅವ್ರ ಸ್ನೇಹಿತರೆಲ್ಲ. ಅವರು ನೋಡಪ್ಪ, ಮುಂಚಿನಿಂದಲೂ ಕ್ಷೇತ್ರದ ಬಗ್ಗೆ ನಮಗೂ ಚಿರಪರಿಚಿತರು. ನಾವು ಹುಟ್ಟಿ ಬೆಳೆದಿರೋದು ಅದೇ ಕ್ಷೇತ್ರದಾಗ. ಎಲ್ಲ ಸಮಾಜದವರು ಜೊತೆಗೆ ಮಿಲನಾಗಿ ಎಲ್ಲ ಸಮಾಜದವ್ರ ಜೊತೆಗೆ ಒಡನಾಟ ಇತ್ತು. ಎಲ್ಲ ಜಾತಿ ಎಲ್ಲ ಜನಾಂಗದವ್ರೂ ವಿಶ್ವಾಸಕ್ಕೆ ತೆಗೆದುಕೊಂಡೆ. ನಮ್ಮ ತಂದೆಯವರು ನಾವಾದರೂ, ನಾನು 2 ಸತಿ ಗೆದ್ದನಲ್ಲಿ, ತಂದೆಯವರು 6 ಸತಿ ಗೆದ್ದಾರ, ಮತ್ತು 1 ಸತಿ ಲೋಕಸಭಾ ಸದಸ್ಯರಾಗಿದ್ದರು. ಆ ನಿಟ್ಟಿನಲ್ಲಿ 2008ರಲ್ಲಿ ಬೈಫರ್ಗೇಷನ್ ಆದಾಗ ನಾನು ನಾರ್ತಿಗೆ ಬಂದೆ, ಅವರು ಸೌತಿಗೆ ಇದಾದರು. ಮಾಯಕೊಂಡ ಮತ್ತು ದಾವಣಗೆರೆ 2 ಸೇರಿ 3 ಕಾನ್ಸ್ಟಿಟ್ಯುನ್ಸಿ ಆದವು. ಆ ನಿಟ್ಟಿನಲ್ಲಿ ಒಳ್ಳೆ ಕಾನ್ಸ್ಟಿಟ್ಯುನ್ಸಿ, ಒಳ್ಳೆ ಸಾಕಷ್ಟು ಕೆಲಸವನ್ನು ಮಾಡಿದ್ದೀವಿ. ಇವತ್ತು ಹೇಳ್ಬೋದು ಕೆಲಸ ಮಾಡಿಲ್ಲ ಅಂತ. ಈ ಭಾಳ ಕೆಲಸ ಆಗ್ಯಾವು. 2003ಯಲ್ಲಿ ನಾನು ಕೇಳಿದರೆ ಉತ್ತರಕ್ಕಿಂತ ದಕ್ಷಿಣದಲ್ಲೇ ಜಾಸ್ತಿ ಕೆಲಸ ಆಗ್ಯಾವು. ಪ್ರತಿಯೊಂದು ರಸ್ತೆಗಳು, ರೋಡ್ಗಳು 90% ಕಾಂಕ್ರೀಟೀಕರಣ ಆಗೈತಿ ಮತ್ತು ನೀರಿನ ವ್ಯವಸ್ಥೆ ಆಗೈತಿ. ಆಮೇಲೆ ಎಸ್ಪೆಷಲಿ ಸ್ಟ್ರಾಮ್ ವಾಟ್ರ್. ಅವ್ರು ಯಾರು ಮಾತಾಡಲಿ, ಅದಕ್ಕೆಲ್ಲ ಚುನಾವಣೆ ಸಮಯ ಮಾತಾಡಲಿ. ಈಗ ನಾರ್ತಿಗಿರೋವು, ಸಿಟಿಯಾಗಿರೋದು ವಾಟ ಎಲ್ಲ ಆ ಕಡೆ ಸೌತಿಗೆ ಐತಿ. 3 ಹಳ್ಳಗಳು ಬರ್ತಾವೆ. 3 ಹಳ್ಳದಾಗಿಂದನೇ ನೀರು ಅಲ್ಲಿಂದನೇ ಹೋಗ್ಬೇಕು. ನಮ್ಮದು ವಾಟ ಇರೋದು ಬಾತಿ ಆಗಿರ್ಬೋದು,
ಜಾಲಿನಗರ ಆಗಿರ್ಬೋದು ಮತ್ತು ಭಾರತ್ ಕಾಲೋನಿ ಆಗಿರ್ಬೋದು, ಚೌಕಿಪೇಟೆ ಆಗಿರ್ಬೋದು, ಈ ರೀತಿ ಎಲ್ಲವೂ ಅದೇ ಭಾಗದಲ್ಲೇ ನೀರು ಹೋಗ್ತೈತಿ. ಅವೆಲ್ಲವೂ ಅಭಿವೃದ್ಧಿ ಆಗ್ಯಾವ. ಮುಂಚೆಗೂ ಈಗೂ ಸಾಕಷ್ಟು ಅಭಿವೃದ್ಧಿ ಆಗೈತಿ. ಇನ್ನೂ ಅಭಿವೃದ್ಧಿ ಮಾಡೋಣ, ಅದರಲ್ಲೇನು ಇದಿಲ್ಲ. ಏನು ಮುಖ್ಯವಾಗಿ ಹೇಳ್ಬೇಕಪ್ಪ ಅಂದ್ರೆ ನೀರಿಂದು 94ರಾಗ ನಾನು ನೋಡ್ದಂಗೆ ನಮ್ಮ ತಂದೆಯವರು ಚುನಾವಣೆ ಮಾಡಿದಾಗ ಅಲ್ಲಿ ರಾತ್ರಿ ಕೈಗಾಡಿ ಎತ್ತಿನ ಗಾಡಿ ತಗೊಂಡು ಕೈಗಾಡಿಗೆ ದಬ್ಕೊಂಡು ಬಾತಿಕೆರೆಗೆ ಹೋಗೋರು. 4 ಅಣಿ 8 ಅಣಿ ಒಂದೊಂದು ಗಾಡಿಗೆ ತಗೊಂಡು ಅಲ್ಲಿಗೆ ಬರೋರು. ಆಗಿನ ಕಾಲದಲ್ಲೇ 42 ಓವರ್ ಟ್ಯಾಂಕ್ಗಳು ಮಾಡಿ ಸೆಕೆಂಡ್ ಸ್ಟೇಜ್ ವಾಟರ್ ಸಪ್ಲೈ ಮಾಡಿ ಇವತ್ತು ಎಲ್ಲಾರು ಹೋಗ್ತದಾರ? ಇಲ್ಲ, ಯಾರು ಹೋಗ್ತಾರೆ? ಹಳೆ ಊರಾಗ ಸಾಕಷ್ಟು ಅದು ಅಭಿವೃದ್ಧಿ ಆಗಿದೆ. ಮತ್ತು ಕೆರೆ ಮಾಡಿದ ಮೇಲೂ ವಾಟರ್ ಟೇಬಲ್ ಏರಿದೆ. ಒಳ್ಳೊಳ್ಳೆ ಕೆಲಸಗಳು ಆಗಿಲ್ಲ ಅಂತಲ್ಲ, ಸುಮ್ಮನೆ ಮಾತಾಡಬೇಕು ಬಾಯಿ ಚಟಕ್ಕೆ. ಅಲ್ಲ, ನಿಮ್ಮ ಕುಟುಂಬಕ್ಕೆ ಯಾರಾದರೂ ಕೊಟ್ಟರೆ ನಾವು ಬೇರೆ ಪಕ್ಷಕ್ಕೆ ಓಟ್ ಹಾಕ್ತೀವಿ ಅಂತ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಕುಟುಂಬಕ್ಕೆ ಟಿಕೆಟ್ ಕೊಡೋಕೆ ಬಿಡಲ್ಲ ಅಂತ ಹೇಳ್ತಿದ್ದಾರೆ ಸರ್. ನೋಡಪ್ಪ, ಇನ್ನೂ ಟೈಮ್ ಐತಿ. ಈಗ ಅವ್ರಿಗೆ ಕೊಟ್ಟರೆ ನಾವು ಮಾಡ್ತೇವೆ, ಅವ್ರು ನಮಗೆ ಕೊಟ್ಟರೆ ಅವ್ರು ಮಾಡಬೇಕು. ಮತ್ತು ಟಿಕೆಟ್ ಒಬ್ರಿಗೆ ಅಲ್ಲಿ ಕೊಡೋದು? ಹಾಂ, ಹಂಗೆ ಮೊನ್ನೆ ಮೀಟಿಂಗಲ್ಲಿ ಬಂದಂಥ ಕೆಲವೊಂದಷ್ಟು ಮುಸ್ಲಿಂ ಮುಖಂಡರಿಗೆ ನೀನು ಗೆರವ್ ಹಾಕುವಂಥ ಕೆಲಸ ಮಾಡೋರು, ತರಾಟೆ ತಗೊಳ್ಳುವಂಥ ಕೆಲಸ ಆಯ್ತು ಸರ್ ಅಲ್ಲಿ. ಎಲ್ಲಿ ಶೇಟ್ ಪರವಾಗಿ ಯಾರು ಜಮನ್ ಕಮಿಟೀಸ್ ನೋಡು, ಅವ್ರು ಇಂಟರ್ನಲ್, ಅದು ಅವ್ರ ಇಂಟರ್ನಲ್ ಪಾಲಿಟಿಕ್ಸ್. ಅದರಲ್ಲಿ ಮುಖ್ಯವಾಗಿ ದಾದು ಸೇಟು ತಂಜೀಮ್ದು ಎಲೆಕ್ಷನ್ ನಡೀತು. ಅದ್ರಾಗ ಯಾರ್ಯಾರು ಗೆದ್ದಾರ ಏನಿಲ್ಲ, ಅದು ವೈಯಕ್ತಿಕ ವಿಚಾರಗಳು. ಅದ್ರ ಬಗ್ಗೆ ನಾನು ತಲೆ ಹಾಕೋದು ಇಲ್ಲ, ಹಾಕಲು ಬಾರದು. ಹಾಂ, ಅದು ಅದರಲ್ಲಿ ಎಲೆಕ್ಷನ್ನಾಗ ದಾದು ಸೇಟ್ ಕಡೆ ಗೆದ್ದರು, ಇವ್ರು ಸೋತರು, ಅವೆಲ್ಲ ಇದಾವೆ. ಅದಕ್ಕೆ ಅವನ್ನೆಲ್ಲ ನಾವ್ಯಾಕೆ ಮಾತಾಡಬೇಕು? ಏನಂದರೆ ಅಂದ್ರೆ ಕೆಲವೊಬ್ರು ಮೊನ್ನೆ ಗಲಾಟೆ ಮಾಡಿದಾಗ ಕೆಲವೊಬ್ರು ನಿಮ್ಮ ಪಕ್ಷದವರೇ ಅಲ್ಲ ಅಂತ ಹೇಳಿದ್ರಲ್ಲ ಸರ್. ಹೌದು, ಸ್ವಲ್ಪ ಜನ ನಮ್ಮ ಪಕ್ಷದವರಲ್ಲ. ಈಗ ದಳದಿಂದ ಬಂದವ್ರು ಅದಾರ, ದಳದಾಗ ಮಾಡ್ದಾರ ಅದಾರ. ಹಾಂ, ನಮ್ಮ ಪಕ್ಷದವ್ರು ಯಾರು ಅಂತಾರೆ ಯಾರು ಕಾಣಲಿಲ್ಲಪ್ಪ ನಮ್ಮ ಪಕ್ಷದವರು. ಅದು ಇರ್ಬೋದು, ಹೇಳಕ್ಕೆ ಬರಲ್ಲ. ಯಾಕಂದರೆ ಮುಂಚೆ ನಿಂತ್ಕೊಂಡು ಮಾಡ್ತಿದ್ರು, ಈ ಸತಿ ಓಪನ್ ಆಗಿ ಮಾಡಿರ್ಬೋದು, ಒಂದು ಸ್ವಲ್ಪ ಪವರ್ ಬಂದಿರ್ಬೋದು. ಸರ್, ವಿಜಯಪುರದಲ್ಲಿ ಮುಸ್ಲಿಂ ಮುಖಂಡರು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿ ಅಂತ ಒತ್ತಾಯ ಮಾಡಿದ್ದಾರೆ. ನೋಡಪ್ಪ, ನಾವೇನು ಬೇಡ ಅಂತಿಲ್ಲ. ಕೊಟ್ಟರು ಸಂತೋಷ, ಕೊಡಲಿಲ್ದರೂ ಸಂತೋಷ. ಕ್ಯಾಂಡಿಡೇಟ್ ಬೇಕು ನಮಗೆ, ಅಷ್ಟೇ. ಗೆಲ್ಲಬೇಕು, ಪಕ್ಷ ಗೆಲ್ಲಬೇಕು, ಆ ರೀತಿ. ಮೊನ್ನೆ ನಡೆದ ಸಭೆಯಲ್ಲಿ ಹೇಳಿದ್ರಿ ಸರ್, ನಾವು ಸ್ನೇಹಿತರು ಚರ್ಚೆನಲ್ಲಿ ಯಾವಾಗ ಮಾತಾಡ್ತೀವಿ ಇದ್ರ ಬಗ್ಗೆ. ಈಗ ಉದಾಹರಣೆಪ್ಪ, ಈಗ ನೀವು ಇವ್ರನ್ನ ಕೇಳಿದ್ರಿ, ಯಾರಿಗೆ? BJP ಯತ್ನಾಳು ನಾನು ಸ್ನೇಹಿತರು ಬಿಡ ಒಂದೇನು ಅಂದೆ. ಅಂದ್ರೆ ಹಂಗೆ ಅಂದಿದ್ದು ಕೂಡ ಏಕವಚನ ಅನ್ನೋದು. ಈಗ ದಾವಣಗೆರೆ ಭಾಷೆನೇ ಹಂಗೈತಪ್ಪ. ಹಾಂ, ಜವಾರಿ ಭಾಷೆ ಐತಿ. ಈಗ ಪಾಪ ಮೊನ್ನೆ ದಿವಸ ನನಗೆ ಮದುವೆ ಕರೆದ್ರು, ಯಾರು? ಯತ್ನಾಳೆ. ಅದು ಬೇರೆ, ಪಾರ್ಟಿ ವಿಚಾರ ಬೇರೆ. ಸರ್, ಒಂದು ವಿಚಾರ ಅಲ್ಲಿ ಏನಾಯ್ತು ಅಂದರೆ ಗಂದಲದಲ್ಲಿ 500 ರೂಪಾಯಿ ಕೊಟ್ಟರೆ ನೀವು ನಮಗೆ ಓಟ್ ಹಾಕ್ತೀರಿ ಅನ್ನೋ ಒಂದು ಮಾತನ್ನು ಹೇಳಿದ್ರು ಅಂತ ಹೇಳಿ ಭಾಳ ಸುಳ್ಳು ಯಾರೂ ಮಾತಾಡಿಲ್ಲ. ನಾನು ಅದನ್ನು ನೀವು ಹೇಳಿದ ವಾಟ್ಸಪ್ನಾಗ ನೋಡಿದೆ. ಇವೆಲ್ಲ ಆಗಲೇ ಹೇಳಿದ್ರಲ್ಲ, ಅದು ಏನಂತ ಹೇಳಿದ್ರಲ್ಲ, ಅಲ್ಲ ಏನೋ ಹೇಳಿದ್ರಲ್ಲ ಅವರು. ಸುಮ್ಮನೆ ಪಾಪ ಅವ್ರ ಮ್ಯಾಗ ಯಾಕೆ ಹೇಳ್ತೀರಿ? ಈಗ ಇಲ್ಲಿ ಜೊತೆಗೆ ಅದಾರಪ್ಪ, ಈಗ ಗಣೇಶ್ ಅದನ್ನ, ಗಣೇಶ್ ಹಂಗ ಅಂದ ಅಂದರೆ ಅದೆಲ್ಲ ಸುಳ್ಳು.